ಒಂದು ಚಂದದ ಕಾರ್ಯಕ್ರಮದ ಘಟ್ಟದಲ್ಲಿ ನನ್ನನ್ನು ಕೂಡ ಇಲ್ಲಿ ಕರೆದಿದ್ರಿ. ಇದು 2ನೇ ಕಾರ್ಯಕ್ರಮ ನಾನು ಈ ಕಚೇರಿಯಲ್ಲಿ ಬಂದು ಮಾಡ್ತಿರುವಂತದ್ದು. ಮತ್ತೆ 2 ಕಾರ್ಯಕ್ರಮದ ರೂವಾರಿಯಾಗಿದ್ದು ಪಾರ್ವತಿಕನೇ. 2 ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆಯಲ್ಲಿ ಒಂದು ಮುಖ್ಯ ಪಾತ್ರವನ್ನ ನನಗೆ ಕೊಟ್ಟಾರೆ. ರಂಗನಟಿ ಅದರಿಂದ ಪಾತ್ರ ಅನ್ನೋ ಪದವೇ ಬರ್ತದೆ, ನನಗೆ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಎಷ್ಟು ಅರ್ಹಳು ಅಂತಲ್ಲ, ನನ್ಗೆ ಅದು ಗೊತ್ತಿರೋದು ಏನಂದ್ರೆ ನನ್ನ ಮೇಲೆ ಪ್ರೀತಿ, ಭಾರತಕ್ಕನಿಗೆ ಇರುವಂತಹ ಅತ್ಯಂತ ಪ್ರೀತಿ ಮತ್ತು ಕಾಳಜಿಯೇ ಇದಕ್ಕೆ ಕಾರಣ ಅಂತ. ಪರಿಚಯದಲ್ಲಿ ಕೂಡ ಹೇಳುವಾಗ ಸುಮತಿಯಕ್ಕ ಚಂದ ಮಾಡಿ ಪರಿಚಯ ಮಾಡಿಕೊಟ್ರು. ಸುಮತಿಯಕ್ಕ ಅಂದ್ರೆ ನಾನು ಯಾವಾಗ್ಲೂ ಕೂಡ ಅತ್ಯಂತ ಗೌರವದಿಂದ ಕಾಣೋದು. ಯಾಕೆಂದ್ರೆ ಸುಮತಿಯಕ್ಕ ನೀವು ಸಪ್ನ ಸಾರಸ್ವತ ಅಂತ ಅನುವಾದ ಮಾಡಿದ್ರಿ, ಆದ್ರಿಂದ ನಾನು ನಿಮ್ಮನ್ನ ಹುಡುಕಿ, ಅದು ಯಾರು ಸುಮತಿಯಕ್ಕ ಅಂತ ಹುಡುಕಿಕೊಂಡು ಬಹಳ ಹಿಂದೆ ಬಂದೆ. ನೀವು ನಮ್ಗೆ ವೆಂಕಟರಮಣ ದೇವಸ್ಥಾನದಲ್ಲಾಗ ಸಿಕ್ಕಿದ್ರಿ. ಅವರು ಬಿಟ್ಟದಂದ್ರೆ ನನ್ನ ಪರಿಚಯ ಮಾಡುವಾಗ ನನ್ನ ಜೊತೆ ಪಾರ್ವತಿಕ ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ರೈಲು ಭೂತ ಹೇಳಿದ್ರು, ರೈಲು ಭೂತವನ್ನ ನಾಟಕದ ಕರ್ತೃ ಅನುವಾದ ಮಾಡಿದ್ದು ಯಾರು ಅಂದ್ರೆ ಪಾರ್ವತಿಕ. ಅದರಿಂದ ಅಲ್ಲೂ ಅವರಿದ್ದಾರೆ. ಹಾಗೆ ನನ್ನ ಕೃತಿಗಳ ಪರಿಚಯ ಮಾಡುವಾಗ 9 ಕೃತಿಗಳಾಯ್ತು. ಆ 5 ಕವನ ಸಂಕಲನದಲ್ಲಿ ಆಯ್ದ ಕವನಗಳನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡಿದ್ದಾರೆ, ಎಕ್ವೇರಿಯಂ ಅಂತ. ಅದು ಮಾಡಿದ ಯಾರಂದ್ರೆ ಪಾರ್ವತಿಕನೇ. ಅದರಿಂದ ನನ್ನೊಳಗೆ ಅವರೊಂದು ಜೋಡಣೆ ಆಗಿಕೊಂಡೇ ಇದ್ದಾರೆ. ಆ ಎಲ್ಲಾ ಪ್ರೀತಿಯನ್ನ ನಾನು ಇವತ್ತು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಅಥವಾ ನಾನು ಅದೇ ಮೊದ್ಲೇ ಹೇಳಿದಾಗೆ ಗೊತ್ತಿಲ್ಲ ಎಷ್ಟು ಅರ್ಹಳು ಅಂತ. ಎಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸುರಗಂಗಾ ಕಲಾ ಸಾಹಿತ್ಯ ವೇದಿಕೆಯನ್ನ ನಾವು ಸ್ಥಾಪನೆ ನಮ್ಗೋಸ್ಕರ, ನಮ್ಗೆ ಮಹಿಳೆಯರಿಗೋಸ್ಕರ. ಇಲ್ಲಿ ಚಿತ್ರ ಕಲಾವಿದರಿದ್ದಾರೆ, ಅಥವಾ ಚಂದದ ಮಾತನಾಡುವವರಿದ್ದಾರೆ, ನಿಮ್ಮ ಬಗ್ಗೆ ಮತ್ತು ಒಂದಷ್ಟು ಹೇಳಿದ್ರು. ಹಾಗೆ ಹಾಡುಗಾರರಿದ್ದಾರೆ, ಕಲೆಯ ವಿವಿಧ ಸ್ತರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಎಲ್ಲ ನನ್ನ ಕಡೆಯವರು ಇಲ್ಲಿದ್ದೀರ. ನಾವೆಲ್ಲ ಸೇರಿದ್ರೆ ಖಂಡಿತವಾಗಿಯೂ ಚಂದದ ಒಂದು ಈ ಸಂಘಟನೆಯನ್ನು ಇನ್ನಷ್ಟು ಮತ್ತಷ್ಟು ಚಂದವಾಗಿ ಅತ್ಯುತ್ತಮ ಅನ್ನುವ ರೀತಿಯಲ್ಲಿ ಬೆಳೆಸ್ಬೋದು. ಹಾಗೆ ಅದರಿಂದಾಗಿ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ತರಬಹುದು ಅಂತ, ಸಾಹಿತ್ಯಿಕವಾಗಿ ಕೂಡ ಹಾಗೆ ಕಲೆ ವಿವಿಧ ಪ್ರಕಾರಗಳಲ್ಲಿ ಕೂಡ. ಈಗಾಗ್ಲೇ ಹೇಳಿದ್ರು ಮಹಿಳಾ ಸಂಘಟನೆ ಯಾಕೆ ಹುಟ್ಕೊಂಡಿತ್ತು ಅಂತ. ಯಾವುದೇ ಈ ಮಹಿಳಾ ಸಂಘಟನೆ 1975ರಲ್ಲಿ ವಿಶ್ವಸಂಸ್ಥೆಯಿಂದ ಮಾನ್ಯತೆಯಾಗಿ ಆರಂಭ ಆಯ್ತು, ಹೌದು. ಆದ್ರೆ ಅದಕ್ಕೂ ಮುನ್ನಂತಹ ಕಾರ್ಯ ಶುರುವಾದದ್ದು 1906-7ರಲ್ಲಿ. ಯಾರು ಶುರು ಮಾಡಿದಂದ್ರೆ ಯಾರೋ ಒಂದು ಬಹಳಷ್ಟು ಅಕಾಡೆಮಿಕ್ ಆಗಿ ದೊಡ್ಡ ದೊಡ್ಡ ಪದವಿಗಳನ್ನ ಡಿಗ್ರಿಗಳನ್ನ ಹಿಡ್ಕೊಂಡಂತ ಮಹಿಳೆಯರು ಶುರು ಮಾಡಿದಲ್ಲ ಈ ಕ್ರಾಂತಿಯನ್ನ. ಮಾಡಿದ್ಯಾರಂದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂದ್ರೆ ಬಟ್ಟೆ ಫ್ಯಾಕ್ಟ್ರಿಯಲ್ಲಿ ಪಾಪ ದಿನಗೂಲಿ ನೌಕರಿಗೋಸ್ಕರ ಹೋಗ್ತಿದ್ದಂತ ಬಡ ಕಾರ್ಮಿಕರು ಇಂತ ಒಂದು ದೊಡ್ಡ ಕ್ರಾಂತಿ ಇಡೀ ವಿಶ್ವದಲ್ಲಿ ಜಾಗತಿಕವಾಗಿ ಈ ಮಹಿಳಾ ದಿನಾಚರಣೆ ಆರಂಭ ಆಗ್ಲಿಕ್ಕೆ ಕಾರಣ ಆಗಿದ್ದು. ಯಾಕೆ ಅವರು ಮಾಡಿದ್ರು ಅಂದ್ರೆ ಈಗಾಗಲೇ ಹೇಳಿದಾಗೆ ವೇತನದ ತಾರತಮ್ಯ. ನಮಗೆ ಮಹಿಳೆಯರಿಗೆ ಮಾಡುವ ಕೆಲಸ ಒಂದೇ ರೀತಿ ಆಗಿರ್ತಿತ್ತು, ಆದ್ರೆ ನಮ್ಗೆ ಹೆಂಗಸರಿಗೆ ಕೊಡುವ ವೇತನ ಕಡಿಮೆ, ಗಂಡಸರಿಗೆ ಜಾಸ್ತಿ. ಇದನ್ನ ಪ್ರಶ್ನೆ ಮಾಡಿದ್ರು ನಮ್ಮ ಮಹಿಳೆಯರು. ಜೊತೆಗೆ ಹೆರಿಗೆ ಭತ್ಯೆಯನ್ನ ಕೊಡ್ತಿರ್ಲಿಲ್ಲ. ರಜೆಗೆ ಹೋದ್ರೆ ಮತ್ತೆ ಅವರಿಗೆ ಕೆಲಸಕ್ಕೆ ಮತ್ತೆ ಬರುವಾಗ ಅವರಿಗೆ ಕೆಲಸ ಸಿಗ್ತದೆ ಅನ್ನುವಂತಹ ಗ್ಯಾರಂಟಿ ಇರ್ಲಿಲ್ಲ. ಮತ್ತೆ ಹೆರಿಗೆಗೆ ಹೋದಾಗ ಹೆರಿಗೆ ಭತ್ಯೆಯಾಗಿ ಅಥವಾ ಯಾವುದೇ ರೀತಿಯ ಅವರಿಗೆ ಸೌಲಭ್ಯಗಳನ್ನ ನೀಡ್ತಾ ಇರ್ಲಿಲ್ಲ ಫ್ಯಾಕ್ಟರಿಯವರು. ಇದನ್ನೆಲ್ಲ ಪ್ರಶ್ನಿಸಿ ಆ ಸಮಯದಲ್ಲಿ 1 ಶತಮಾನದ ಹಿಂದೆ ನಮ್ಮ ಕೆಳವರ್ಗದ ಕಾರ್ಮಿಕ ಹೆಂಗಸರು ತಮ್ಮೊಳಗೆ ಆ ಹಸಿವಿಗೋಸ್ಕರ ಹುಟ್ಟಿದ ಕ್ರಾಂತಿ ಇದು. ತಮ್ಮೊಳಗೆ ಆ ಒಳಗಿನ ಬೆಂಕಿ ಅದು ಹೊರಗೆ ಬಂದಿತ್ತು. ಇದರ ಪ್ರತಿಫಲ 1975ರಲ್ಲಿ ವಿಶ್ವಸಂಸ್ಥೆ ಹೌದು ಮಹಿಳೆಯರಿಗೂ ಕೂಡ ಒಂದು ಸಂಘಟನೆ ರೀತಿ ಬೇಕು, ಅವರಿಗೂ ಅವಕಾಶಗಳನ್ನ ಕೊಡ್ಬೇಕು, ಇದಕ್ಕಾಗಿ ಮಹಿಳಾ ದಿನಾಚರಣೆ ಅಗತ್ಯ ಇದೆ ಅಂತ ಮನ್ನಿಸಿ ಈ ಮಹಿಳಾ ದಿನಾಚರಣೆ ಆರಂಭವಾಯಿತು. ಅಮೆರಿಕದಲ್ಲಿ ಎಷ್ಟೋ ವರ್ಷಗಳವರೆಗೆ ಮಹಿಳೆಯರಿಗೆ ಮತದಾನದ ಹಕ್ಕೇ ಇರ್ಲಿಲ್ಲ. ನಮ್ಮನ್ನು ಗಮನಿಸಿದ್ರೆ ನಮ್ಮಲ್ಲೇ ನಾವು ಇಷ್ಟು ಸ್ವಾತಂತ್ರ್ಯದಲ್ಲಿ ಇರುವಂತದ್ದು. ನೀವೀಗ ಯುದ್ಧ ಇದೆ ಇರಾನ್ ಅಧ್ಯಕ್ಷ ಹೇಳಿದಂತ ಹೇಳಿಕೆಗಳನ್ನ ನೀವು ಸ್ವಲ್ಪ ಯೂಟ್ಯೂಬ್ಗೆ ಹೋಗಿ ನೋಡಿ. ಅಲ್ಲಿ ಅವ್ರು ಹೇಳಿದ್ದಾರೆ, ಈಗ ಎಂತ ಖುರೇನಿ ಅವ್ರ ಹೆಸರು ಖಮೇನಿ, ಅವ್ರು ಹೇಳಿದಾರೆ ಒಬ್ಬ ಮಹಿಳೆ ಮತ್ತು ಒಂದು ಪ್ರಾಣಿಗೆ ಯಾವುದೇ ವ್ಯತ್ಯಾಸವಿಲ್ಲ. ಮಹಿಳೆ ಪ್ರಾಣಿಗೆ ಸಮನಾಗಿರುವವಳು. ಅವಳಿಗೆ ಯಾವುದೇ ಸ್ವಾತಂತ್ರ್ಯ ತಗೊಳ್ಲಿಕ್ಕೆ ಮತ್ತೆ ಕೊಡ್ಲಿಕ್ಕೆ ಎರಡಕ್ಕೂ ಆಕೆ ಅರ್ಹತೆಯನ್ನ ಪಡೆದಿಲ್ಲ. ಅವಳು ಮನೆಯೊಳಗೆ ಇರಬೇಕು. ಅವಳಿಗಿರುವ ಅರ್ಹತೆ ಏನಂದ್ರೆ ಅವಳು ತನ್ನನ್ನ ಮದುವೆಯಾದ ಗಂಡಿಗೋಸ್ಕರ ಮಕ್ಕಳನ್ನ ಉತ್ಪಾದಿಸಬಲ್ಲಳು, ಅಷ್ಟೇ ಅವಳಿಗೆ ಇರುವಂತಹ ಸ್ವಾತಂತ್ರ್ಯ ಮತ್ತು ಅಷ್ಟಕ್ಕೆ ಅವಳು ಲಾಯಕ್. ಅದರಿಂದಾಗಿ ಅವಳು ಒಂದು ವೇಳೆ ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಬರುದಾದ್ರೂ ತನ್ನ ಇಡೀ ದೇಹವನ್ನ ಮುಚ್ಚಿಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಇದು ಯಾವಾಗ 100 ವರ್ಷಗಳ ಹಿಂದಿನ ಶತಮಾನದಲ್ಲ, ನಮ್ಮ ಮಹಿಳಾ ದಿನಾಚರಣೆ ಬರುವ ಸಮಯದಲ್ಲ, ಇವತ್ತು
ಹೇಳುವಂತ ಮಾತುಗಳು. ಹಾಗೆ ಬಂದಂತ ಒಂದು ಹೆಣ್ಮಗಳು ತಾನು ಹಾಕೊಂಡಿರುವಂತ ಹಿಜಾಬ್ ಸ್ವಲ್ಪ ಕೆಳಗೆ ಬಂತು, ತನ್ನ ಮುಖ ಕಂಡಿತು ಅನ್ನೋದಕ್ಕೆ ಅವಳನ್ನು ಜೈಲಿಗೆ ಹಾಕಿ ಅಲ್ಲಿ ಅವಳನ್ನ ಸಾವು ಕೊಟ್ಟಾಯ್ತು. ಅಂದ್ರೆ ಜೈಲಿನಲ್ಲೇ ಕೊಂದಾಕಿದ್ರು. ಇನ್ನೊಬ್ಬ ಮಹಿಳೆಯನ್ನು ಈ ರೀತಿ ಬಂದಾಗೆ ಕಲ್ಲು ಹೊಡೆದು ಅವಳನ್ನ ಕೊಂದ್ರು. ಎಲ್ಲಿದ್ದೀವಿ ನಾವು ಅಂತ ಹೇಳಿ ನಾವೀಗ ಮತ್ತೆ ಮಹಿಳೆಯರು ಆಲೋಚನೆ ಮಾಡ್ಬೇಕು. ನಾವು ವಿಶ್ವ ಕುಟುಂಬ ಅಂತ ಹೇಳ್ತೀವಲ್ವಾ, ನಮ್ಮ ದೇಶ ಎಲ್ಲರೂ ನಾವು ಒಂದೇ ಕಡೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಾವು ಇನ್ನೂ ಕೂಡ 2ನೇ ಸ್ಥಾನದಲ್ಲಿ ಅಲ್ಲ, 2ನೇ ಕ್ಲಾಸ್ನ ನಾವು ಮಕ್ಕಳಲ್ಲ, ನಾವು ಕೊನೆಯ ಬೆಂಚಲ್ಲಿ ಇನ್ನೂ ಕೂಡ ಕೂತಿದ್ದೇವೆ. ಇನ್ನು ನಮಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ಲದಂತಹ ದೇಶಗಳು ಬಹಳಷ್ಟು ಇದೆ. ಇಲ್ಲಿ ನಾವು ಹುಟ್ಟಿರುವಂತ ದೇಶ ಬಹಳ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ, ಆದ್ರೂ ನಾವು ಮಾತಾಡ್ತೇವೆ ನಮ್ಗೆ ಅಂತ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೂ ಕೂಡ ನನ್ನ ಜೊತೆಗೆ ಮಾತಾಡಿದಂತಹ ಸಾಧಕರು ಅಂತ ಅನಿಸಿಕೊಂಡಂತಹ ಮಹಿಳೆಯರು ಕೂಡ ಗುಟ್ಟಿನಲ್ಲಿ ಹೇಳುವಂತ ಮಾತುಗಳಿದೆ. ಅಯ್ಯೋ ಎಲ್ಲ ಬರವಣಿಗೆಯಲ್ಲಿ ಬಂದಾಗ ಬರ್ದಿದ್ದೇನೆ, ಆದ್ರೆ ಮನೆಯ ವಿಷಯ ಹೇಳಲಿಕ್ಕೆ ಆಗ್ತದ ಹೇಳು ಅಂತ. ಯಾಕೆಂದ್ರೆ ಆ ಗೌರವನ್ನ ಕಾಪಾಡ್ಕೊಳ್ಬೇಕದು ನಾವು ಅಂತ. ಬಹಳ ಹೊರಗಿಂದ ಏನು ಸ್ವಾತಂತ್ರ್ಯವನ್ನ ತಗೊಂಡಿದ್ದೇನೆ ಅಂತ ಹೇಳುವ ಮಹಿಳೆಯರು ಕೂಡ ಅಯ್ಯೋ ನಾನ್ ಬರುದಿಲ್ಲ, ನನ್ ಫೋಟೋ ಬಂದ್ರೆ ನಾಳೆ ನನ್ನ ಮನೆಯವ್ರಿಗೆ ಗೊತ್ತಾದ್ರೆ ಯಾಕೆ ಅಲ್ಲಿಗೆ ಹೋಗಿ ಅಂತ ಕೇಳ್ತಾರೆ, ನಾನ್ ಬರುದಿಲ್ಲ ನಿಮ್ ಜೊತೆಗೆ ಅಂತಾರೆ. ಹಾಗಾಗಿ ಎಲ್ಲಿ ಮಹಿಳಾ ಸ್ವಾತಂತ್ರ್ಯ ದಿನಾಚರಣೆ ಹೋಗ್ತೀಯಾ, ಚೆನ್ನಾಗಿ ಮಾತಾಡು ಅಂತ ಹೇಳ್ತಾರೆ. ನಾವು ಬರುದಿಲ್ಲ ಯಾಕಂದ್ರೆ ಹೀಗಾಗುತ್ತೆ ಅಂದ್ರೆ ಗಂಡಿಗೆ ಬೇಕು, ನಾವು ಪ್ರೋತ್ಸಾಹ ಮಾಡ್ಲಿಬೇಕು. ಪ್ರತಿಯೊಬ್ಬ ಯಶಸ್ವಿ ಗಂಡಿನ ಹಿಂದೆ ಒಬ್ಬ ಹೆಣ್ಣಿದ್ದಾಳೆ ಬೇಕು. ಆದ್ರೆ ಅವಳೇ ಮುಂದೆ ಹೋಗ್ತಾಳ ಅನ್ನುವಾಗ ಎಷ್ಟು ಗಂಡಸರು ನಿಜವಾದ ಅರ್ಥದಲ್ಲಿ ಪ್ರೋತ್ಸಾಹವನ್ನ ಕೊಡ್ತಾರೆ. ಈ 2020 ಮಹಿಳಾ ದಿನಾಚರಣೆಗೆ ಇರುವಂತ ಸ್ಲೋಗನ್ ಕೂಡ ಅದೇ, ಗಿವ್ ಟು ಗೇನ್ ಅಂತ. ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ನಮ್ಗೆ ಸ್ವಲ್ಪ ಆಪರ್ಚುನಿಟಿ ಕೊಡಿ, ನಮ್ಗೊಂದು ಅವಕಾಶ ಕೊಡಿ, ನೀವು ಗೌರವಿಸಿ ನಮ್ಮನ್ನು. ನಾವು ಸಾಧನೆ ಮಾಡಿ ತೋರಿಸ್ತೇವೆ. ನೀವು ಮಾಡಿದ ಸಾಧನೆ ನಿಮ್ಗೊಬ್ಬರಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ನಾವು ಹೆಣ್ಮಕ್ಳು ಹೆಂಗಸರು ಮಾಡಿದ ಸಾಧನೆ ಇಡೀ ಕುಟುಂಬಕ್ಕೆ. ವಿಶ್ವಸಂಸ್ಥೆ ಕೂಡ ಅದನ್ನೇ ಹೇಳಿದೆ. ಶತಮಾನಗಳಿಂದ ವಿವೇಕಾನಂದರು ಕೂಡ ಅದೇ ಹೇಳಿದ್ದಾರೆ, ಯಾವ ದೇಶದಲ್ಲಿ ಮಹಿಳೆಯರ ಪುನರುತ್ಥಾನ ಆಗುದಿಲ್ವೋ ಆ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನೇ ಈಗ ವಿಶ್ವಸಂಸ್ಥೆ ಹೇಳ್ತಾರೆ, ಯಾವ ದೇಶದಲ್ಲಿ ಮಹಿಳೆಯರ ಅಭಿವೃದ್ಧಿ ಆಗಿದೆ ಅಲ್ಲಿ GDP ಬಹಳಷ್ಟು ಜಾಸ್ತಿ ಆಗಿದೆ, ಎತ್ತರಕ್ಕೆ ಹೋಗಿದೆ ಅಂತ. ಅಂದ್ರೆ ಅದಕ್ಕೆ ಯಾವುದೇ ವಿಶ್ವಸಂಸ್ಥೆ ಅಥವಾ ಯಾರು ಹೇಳ್ಬೇಕಾಗಿಲ್ಲ. ನಮ್ಮ ಅಡುಗೆ ಮನೆಗೆ ಬನ್ನಿ, ನಾವು ಆಯವ್ಯಯವನ್ನು ಯಾವ ರೀತಿ ಸರಿದೂಗಿಸ್ತೇವೆ ಅನ್ನೋದನ್ನ ನಮ್ಮ ಹತ್ರವೇ ಕಲಿಬೇಕು. ಗಂಡಸರಿ ಕೊಡಿ ಅಡುಗೆ ಮನೆಯನ್ನ ಅಥವಾ ಮನೆಯನ್ನ ಕೊಡಿ, ಯಾವ ರೀತಿ ಅಸ್ತವ್ಯಸ್ತ ಆಗಿರ್ತಂತ ನಾವೇ ಎಷ್ಟು ಕಡಿಮೆ ಈ ತಿಂಗಳ ಸಂಬಳಕ್ಕೆ ಹೇಗೆ ಸರಿದೂಗಿಸ್ಬೇಕು ಮನೆ ಖರ್ಚು ವೆಚ್ಚಗಳನ್ನು ಅಂದ್ಕೊಂಡು ಮಾಡ್ತಿರೋದು ನಾವೇ. ನಮ್ಮಿಂದ ಸಾಧ್ಯ ಎಲ್ಲವೂ ಕೂಡ. ಆದ್ರೆ ಸಂಘಟನೆ ಯಾಕೆ ಬೇಕು? ನಾವೀಗ ಸಂಘಟಿತರಾಗಿ ಯಾಕೆ ಕೆಲಸ ಮಾಡ್ಬೇಕು? ನಮ್ಗೆ ನಮ್ದೇ ಆದಂತಹ ತುಮುಲಗಳಿವೆ, ನಮ್ದೇ ಆದಂತಹ ನೋವು ಇದೆ, ನಮ್ದೇ ಆದಂತಹ ದುಃಖ ಇದೆ, ನಮ್ಮದೇ ಆದಂತ ಸಂಭ್ರಮ ಇದೆ. ಈ ಗಂಡು ಜಗತ್ತಿಗೆ ಅರ್ಥ ಆಗದಂತ ವಿಷಯಗಳು ಬಹಳಷ್ಟು ನಮ್ಮದೇ ಅನುಭವದಲ್ಲಿ ಬರುವಂತದ್ದಿದೆ. ಏನು ಕೇಳಿ ಗಂಡಸಿಗೆ ಮುಟ್ಟು ಅಂದ್ರೆ ಗೊತ್ತಿಲ್ಲ, 3 ದಿವಸ ಸಂಪ್ರದಾಯದ ಮನೆಯವರಾದ್ರೆ 3 ದಿವಸ ಒಳಗ್ ಬರ್ಬೇಡ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ನಮ್ಮ ನೋವುಗಳು, ನಮ್ಗಾಗುವ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು, ನಮ್ಮ ತಳಮಾಳಗಳು, ಅಲ್ಲಿಯ ವಿಪ್ಲವಗಳು ಅವ್ರಿಗೇನು ಗೊತ್ತಾಗತ್ತೆ? ಇದನ್ನ ಅಕ್ಷರಕ್ಕೆ ಇಳಿಸ್ಬೇಕಂದ್ರೆ ಅಥವಾ ಚಿತ್ರದಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅಥವಾ ಹಾಡಿನಲ್ಲಿ ಹಾಡ್ಬೇಕು ಅಂತ ಹೇಳಿದ್ರೆ ಯಾರು ಬೇಕು? ಹೊರಗಿನಿಂದ ನೋಡುವವರಲ್ಲ, ಅದನ್ನ ಅನುಭವಿಸುವವರೇ ಅದನ್ನ ಬರಿಬೇಕು. ಆಗ ಅದು ನಿಜವಾದ ಅರ್ಥಪೂರ್ಣವಾದಂತಹ ಒಂದು ವಿಷಯ ಅಥವಾ ಕೃತಿ ಆಗ್ಬಲ್ಲದು ಅಂತ. ಅದಕ್ಕೋಸ್ಕರ ನಾವು ಬರಿಬೇಕು. ನಮ್ಮ ಅನುಭವವನ್ನು ನನ್ಗೆ ನನ್ನ ಸಮೀಪಕ್ಕೆ ಬಂದಂತಹ ಒಂದಷ್ಟು ಹೆಂಗಸರಿಗೆ ಅದನ್ನೇ ಹೇಳಿದ್ರು. ನಿನ್ನೆಷ್ಟೇ ಒಬ್ರು ಹುಡುಗಿ ಮಾತಾಡ್ತಾ ಇದ್ಲು, ನನ್ಗೆ ತುಂಬಾ ಇಷ್ಟ, ನನ್ಗೆ ಈ ವಿಷಯ ಗೊತ್ತು, ಕೆಲವು ವಿಷಯಗಳು ಹೇಳಿ ನನ್ಗದ್ ಗೊತ್ತಿದ್ದ ವಿಷಯ, ಕಾಲೇಜ್ ಸ್ಟೂಡೆಂಟ್ ಅವಳು. ನಾನು ಹೇಳಿದ್ ನೀನ್ ಇದನ್ನು ಬರಿ. ಅಯ್ಯೋ ನನ್ಗೆ ಬರೀಲಿಕ್ಕೆಲ್ಲ ಬರುತ್ತೆ. ನಾನು ಹೇಳಿದೆ ಬರೀಲಿ, ಅದ್ರ ಮೇಲೆ ಯಾರಾದ್ರೂ ನೋಡಿದ್ರೆ ನಾಳೆ ನೀನ್ ಪಾಪ ಮಾಡ್ತಿರುದಲ್ಲ, ಯಾರನ್ನ ನೋಡಿದ್ರೆ ನಿಮ್ಗೋಸ್ಕರನೇ ಬರಿತಾನೆ ಹೋಗು ಡೈರಿಯಲ್ಲಿ, ಯಾರಿಗೂ ತೋರ್ಸ್ಬೇಕಂತಿಲ್ಲ. ಯಾವಾಗ ನೀನ್ ಬರಿತಾ 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 ಅದ್ರಲ್ಲೊಂದು ಕ್ಲಾರಿಟಿ ಬರುತ್ತಲ್ಲ ಅಥವಾ ಸ್ಪಷ್ಟತೆ ಬರ್ತದಲ್ಲ, ಆಗ ಜನರು ನಿನ್ನನ್ನು ಗುರುತಿಸ್ತಾರೆ ಅಂತ. ಈಗಾಗ್ಲಿ ನನ್ ಬಗ್ಗೆ ಹೇಳಿದ್ರಿ, ಸೂಫ್ರಮ್ ಸೋದಾ ನನ್ನ ಪಾತ್ರ, ಬೇಬೇಕನ್ ಪಾತ್ರದ ಬಗ್ಗೆ ನಾನು ಹೇಳೋದಿದೆ. ಯಾವುದೋ ಬದುಕಿನ ಒಂದು ಆ ಜರ್ನಿಯಲ್ಲಿ ಬಂದಂತ ಸೂಫ್ರಮ್ ಸೋದ ಒಂದು ಪಾತ್ರದಿಂದಾಗಿ ಇವತ್ತು ನನ್ನನ್ನು ಗುರುತಿಸ್ತಾರೆ. ಇದ್ರ ಹಿಂದೆ ಒಂದು ದೊಡ್ಡ ಪ್ರಯಾಣ ಇದೆಯಲ್ಲ, ಅಲ್ಲಿ ಒಂದಷ್ಟು ಎಡರು ತೊಡರುಗಳನ್ನು ಅನುಭವಿಸಿ ಬಂದಿದೆಯಲ್ಲ. ನಾನಂತಲ್ಲ, ಎಲ್ಲಾ ಕಲಾವಿದರು ರಂಗಭೂಮಿಯಲ್ಲಿ ಬಂದಾಗಂತ ಒಂದಷ್ಟು ನಂಗೆ ನಮ್ಮ ಕಲಾವಿದರು ಹೇಳೋದುಂಟು, ಸಂಜೆ ಮನೆಗೆ ಹೋಗುವಾಗ ಹೇಗೆ ಹೋಗುದು, ನೆರೆಕೆರೆಯವರು ನೋಡ್ತಾರೆ, ಕಿಟಕಿಯಿಂದ ಹೊರಗೆ ನಾವು ಸೂಫ್ರಮ್ ಸೋದಲ್ಲಿ ನೋಡ್ತಾರಲ್ಲ ಅದೇ ರೀತಿ ನೋಡ್ತಾರೆ. ಮನೆಗೂ ಗಂಡಿಗೆ ಈ ರೀತಿ ಅನುಭವಗಳಿದೆಯಾ? ಈ ಅನುಭವಗಳನ್ನು ಬರಿಬಹುದಲ್ಲ ನಾವು. ಅದು ಯಾಕೆ ಅಂದ್ರೆ ಅನುಭವ ನೋಡಿದ್ದಾರೆ ಅಂತ ಅಲ್ಲ, ನೋಡಿದಾಗ ನಮ್ಮ ಒಳಗೆ ಏನಾಗುತ್ತಲ್ಲ, ಒಳಗೆಲ್ಲ ಏನೋ ಒಂದು ಜೀವ ಸಂಟ ಆಗ್ತದ ನೋಡಿ. ಆ ತಳಮಳಗಡೆ ಆಗ್ತದಲ್ಲ, ಮಲಗಿದ್ರು ಆಮೇಲೆ ನಿದ್ದೆ ಬರುದಿಲ್ಲಲ್ಲ ಮನೆಗೆ ಹೋಗಿ, ನನ್ ಬಗ್ಗೆ ಏನ್ ತಿಳ್ಕೊಂಡಿರ್ಬೋದು ಅಂತ.
ಇದನ್ನೆಲ್ಲ ಅಕ್ಷರಕ್ಕೆ ಇಳಿಸೋದು ಯಾರು? ನಾವೇ ಇಳಿಸ್ಬೇಕಲ್ವಾ? ಇದೆಲ್ಲ ನಮ್ಮದೇ ಅನುಭವಗಳಲ್ಲ, ನಾವು ಬರೀ ಅದಕ್ಕೆ ವಯಸ್ಸಿನ ಯಾವುದೇ ಗಡಿಗಳಿಲ್ಲ. ನಾವು ಬರಿಬಹುದು, ಯಾವಾಗ ಕೂಡ ಬರಿಬಹುದು. ಚಿಕ್ಕ ಮಗು ಬರಿಬಹುದು, ದೊಡ್ಡ ಹೆಂಗಸು ಬರಿಬಹುದು, ಅಜ್ಜಿಯು ಬರಿಬಹುದು, ಯಾರು ಬರಿಬಹುದು. ನಾವಿದನ್ನು ಬರೆಯೋಣ. ಇವತ್ತಲ್ಲ ನಾಳೆ ನಮ್ಮಂತಹ ಇನ್ನೊಬ್ರು ಅದನ್ನ ಅಂತಹ ಅನುಭವಕ್ಕೆ ಒಳಗಾದಾಗ ಅವ್ರಿಗೊಂದು ಸಣ್ಣ ಗ್ಲೂಕೋಸ್ ಕೊಟ್ಟ ಹಾಗೆ ಆಗ್ಬೋದಲ್ಲ, ಮುಲಾಮು ಹಚ್ಚಿದ ಹಾಗೆ ಆಗ್ಬೋದ, ಹಾಗಾದ್ರೆ ಇದನ್ನ ಈ ರೀತಿ ಎದುರಿಸಬಹುದು ಅಂತ ಆಗ್ಬೋದಲ್ಲ. ಇದಕ್ಕೋಸ್ಕರ ನಾವು ಒಗ್ಗೂಡ್ಬೇಕು. ನಿಮ್ಗೆ ನಾನಿದ್ದೇನೆ, ನಂಗೆ ನೀನಿದ್ದೇನೆ ಅಂತ ಹೇಳ್ತಾ ನಾವೆಲ್ಲರೂ ಒಂದುಗೂಡೋಣ. ನಮ್ಮ ಮಹಿಳಾ ಸಂಘಟನೆ ಅಂದ್ರೆ ಪುರುಷ ವಿರೋಧಿ ಅಲ್ಲ. ಕವಿ ಹೇಳಿದ ಹಾಗೆ ಒಂದೇ ರಥದ ಚಕ್ರ ಎರಡು, ಮರೆತು ನಡೆ ಬಾಳು ಬರೋಡು ಅಂತ. ನಮ್ಗೆ ಬೇಕವ್ರು ಈ ನಮ್ಮ ವೇದಿಕೆಯಲ್ಲಿ ಸರ್ ಇರೋದ್ರಿಂದಾಗಿ ನಮ್ಗೆ ಘನತೆ. ಯಾಕಂತ ಹೇಳಿದ್ರೆ ನಿಮ್ಮನ್ನ ಬಿಟ್ಟು ನಾವಿಲ್ಲ, ನಮ್ಮದು ಸಹ ಪ್ರಯಾಣ ಜೊತೆಗೆ. ಆದ್ರೆ ನಾವು ಅನುಚರರಾಗಿರ್ಬೇಕು ಜೀವಮಾನ ಪೂರ್ತಿ ಅಂದ್ರೆ ಸ್ವಲ್ಪ ಕಷ್ಟ. ನಾವೀಗ ಬದಲಾಗಿದ್ದೇವೆ, ನಿಮ್ಮ ಜೊತೆಗೆ ಬರ್ತೇವೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ನೀವು ಜಾಗ ಬಿಟ್ಕೊಡಿ ನಿಮ್ ಜೊತೆಗೆ ಬರ್ಲಿಕ್ಕೆ, ನಮಗೂ ಬಿಡಿ ಅಂತ. ರಾಜಕಾರಣದಲ್ಲಿ ಹೇಳುದುಂಟು, ಗ್ರಾಮ ಪಂಚಾಯತ್ ಅಲ್ಲಿ ಬಂದ ಅಧ್ಯಕ್ಷ ಸ್ಥಾನ ಹೆಂಗಸರಿಗೆ ಬಂದ್ರೆ ನಾವು ಹೇಳೋದಿದೆ, ಹೆಂಗಸರು ಅಧ್ಯಕ್ಷ ಸ್ಥಾನವನ್ನು ಅಲಂಕಾರಿಕವಾಗಿ ಅಲಂಕರಿಸ್ತಾರೆ, ಕೆಲಸ ಮಾಡುದು ಅಥವಾ ಜನರ ಹತ್ರ ಹೋಗುದು ಮಾತಾಡುದು ಅವರ ಗಂಡಂದಿರು ಅಂತ. ಇಂತಹ ವ್ಯವಸ್ಥೆಯನ್ನ ಯಾರು ಮಾಡಿಕೊಟ್ಟು? ನಾವೇ ಹೆಂಗಸ್, ನಮ್ಗೆ ಹೆದರಿಕೆ, ನಮ್ ಗಂಡ ಮಾತಾಡಿದ್ರೆ ನಾವು ಬರ್ಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ಏನೋ ಅಂತ. ಈ ನಮ್ಮ ಒಳಗಿನ ಅಂಜಿಕೆ ಅಥವಾ ನಮ್ಮ ಪುಕ್ಕಲುತನ ಅಥವಾ ನಮ್ಮತನವನ್ನು ನಾವು ಹಿಡಿದಿಡ್ತೀವಲ್ಲ, ಅದರಿಂದ ಸ್ವಲ್ಪ ಹೊರಗೆ ಆ ಬೇಡಿಗಳನ್ನ ಬಿಡಿಸಿಕೊಂಡು ನಮ್ಮ ಅಸ್ತಿತ್ವಕ್ಕೆ ನಾವು ಕುಂದು ಬರದ ಹಾಗೆ ನಮ್ಮನ್ನ ನಾವು ಹೊರಗೆ ವ್ಯಕ್ತಿತ್ವನ ಅರಳಿಸಿಕೊಳ್ಳೋಣ ಅಂತ. ಈ ನಿಟ್ಟಿನಲ್ಲಿ ಮಹಿಳಾ ಸಾಕಲ್ಲ ಬರೋದಕ್ಕೆ ಮಹಿಳಾ ವೇದಿಕೆ ಸೂರ್ಯಗಂಗಾ ಅತ್ಯಂತ ಚಂದವಾಗಿ ಕೆಲಸ ಮಾಡ್ಲಿ. ನಾವೆಲ್ಲರೂ ಬರೆಯೋಣ. ನಾವೆಲ್ಲರೂ ನಂಗೆ ಇವ್ರು ಕವನ ಬರೀತಾರಂತ ಗೊತ್ತಿತ್ತು, ಆದ್ರೆ ಚಿತ್ರಕಲೆ ಅಂತ ನೀವೀಗ ಪರಿಚಯದಲ್ಲಿ ಹೇಳಿದ್ದು, ನಮ್ಗೆ ಏನ್ ಸಾಧ್ಯತೆ ಇದೆಯೋ ಅದನ್ನ ನಾವು ಮಾಡೋಣ. ಅಥವಾ ನಮ್ಮಲ್ಲಿ ಇರುವವರು ಯಾರಾದ್ರೂ ಯಾವುದೇ ರೀತಿಯ ಪ್ರತಿಭೆ ಇದ್ರೆ ಉಳಿದವರು ಅವರಿಗೆ ಸ್ವಲ್ಪ ಒಂದಷ್ಟು ಕೈ ಕೊಡೋಣ, ಅವರನ್ನು ಮೇಲೆ ತರ್ಲಿಕ್ಕೆ. ಅಥವಾ ಅವರ ಅವಕಾಶಕ್ಕೆ ಎಲ್ಲೋ ಒಂದು ಬೆಳಕು, ಸ್ವಲ್ಪ ಟಾರ್ಚ್ ಹಾಕುವಂತ ಕೆಲಸ ನಾವು ಉಳಿದವರು ಮಾಡೋಣ. ಇದರಿಂದಾಗಿ ನಾವೆಲ್ಲರೂ ಗಿವ್ ಟು ಗೇನ್. ಅದನ್ನು ಪುರುಷರಿಗೆ ಹೇಳ್ಬೇಕು ಅಂತಲ್ಲ, ನಮ್ಮನ್ನು ಬೆಳೆಸಕ್ಕೆ ನಾವು ಕೂಡ ಅದನ್ನು ಸಹಾಯ ಮಾಡ್ಬೋದು ಅಂತ. ಅಂತಹ ಸಾಧಕರಾಗೋಣ, ಸಾಧಕಿಯರಾಗೋಣ ನಾವೆಲ್ಲರೂ ಕೂಡ. ಎಲ್ರ ಜೊತೆಗೆ ಬೆಳೆಯೋಣ. ಅದಕ್ಕೆ ಪಾರ್ವತಕ್ಕನಂತವರು ಇನ್ನಷ್ಟು ಜನ ಸಿಗ್ಲಿ, ಒಂದು ಮಣ್ಣಿಗೆ ಬಿತ್ತನೆ ಮಾಡುವಂತಹ ಒಂದು ಮನಸ್ಸು ಬೇಕಲ್ಲ ಎಲ್ಲಾದ್ರೂ. ಅಂತಹ ಮನಸ್ಸು ಪಾರ್ವತಕ್ಕನಿಂದಾಗಿ ಹುಟ್ಟಿದೆ ಅಂತ ಈ ಸಂಸ್ಥೆ. ಪಾರ್ವತಕ್ಕ ಎಷ್ಟು ಸಮಯ ಇದನ್ನು ಮುನ್ನಡೆಸ್ತಾರೋ ಗೊತ್ತಿಲ್ಲ. ಮುಂದೆ ಬರುವಂತ ನಮ್ಮ ಯಾರು ನಮ್ಮ ಮುಂದಿನ ಮಕ್ಕಳು ಇರ್ಬೋದು, ಅವರು ಅದನ್ನು ಮತ್ತಷ್ಟು ಬೆಳೆಸ್ಲಿ, ಇನ್ನಷ್ಟು ವಿನೂತನ ರೀತಿಯಲ್ಲಿ ಬರ್ಲಿ. ಈಗ ಏನು ಬಂದಿದೆ, ಮೊನ್ನೆ ನಾನು ಮೈಸೂರಲ್ಲಿ ಹೋದಂತಹ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಹೇಳ್ತಾ ಇದ್ರು, ಇನ್ನು ಕಲಾವಿದರಿಗೆ ಕೂಡ ಜಾಗ ಇಲ್ಲ. ಯಾಕೆಂದ್ರೆ ಒಂದು ಸ್ಕ್ರಿಪ್ಟ್ ಅನ್ನ ಹಿಡ್ಕೊಂಡು ನಾವು ಸ್ಟುಡಿಯೋದ ಒಳಗೆ ಹೋದ್ರೆ ಫಿಲ್ಮ್ ಅನ್ನ ಮಾಡ್ಕೊಂಡೆ ಹೊರಗೆ ಬರ್ಬೋದು ಅಂತ. ಕಲಾವಿದರನ್ನು ಕೂಡ ಸೃಷ್ಟಿ ಮಾಡ್ತದೆ. ನಾವು ಜಸ್ಟ್ ಅದಕ್ಕೆ ಮಾಹಿತಿಗಳನ್ನ ಕೊಟ್ರೆ ಸಾಕು. ಈ ರೀತಿಯ ಹೀರೋಯಿನ್ ಬೇಕು, ನಾಯಕಿ ಬೇಕು ಅಂತ ಹೇಳಿದ್ರೆ ಅದನ್ನು ಸೃಷ್ಟಿ ಮಾಡಿ ನಮ್ಮ ಎದುರು ತಂದಿಡ್ತದೆ. ಲೈಟ್ ಅನ್ನು ಬಲ ಬದಿಯಿಂದ ಕೊಡ್ಬೇಕು, ಎಡ ಬದಿಯಿಂದ ಕೊಡ್ಬೇಕು, ಇಂಥ ಪರಿಸರವನ್ನು ಸೃಷ್ಟಿ ಮಾಡಿ ಎಲ್ಲವನ್ನದು ಮಾಡ್ತಾನೆ ಹೋಗ್ತದೆ. ನಾವು ಎಂತರಾಗಿದ್ದೇವೆ ಅದು ನಿಜವಾದದ್ದಾಗಿದೆ. ಅದರಿಂದಾಗಿ ನಾವು ಮತ್ತೆ ಹಿಂದೆ ಹೋಗ್ತಿದ್ದೇವೆ ಅಂತ ನಾನು ನಿನ್ನೆ ನಮ್ಮ ಚಂದ್ರ ಪ್ರಸಾದ್ ಸರ್ ಹತ್ರ ಹೇಳಿದೆ. ಯಾಕಂದ್ರೆ ನಾಟಕವನ್ನ ನೀವು ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎದುರಲ್ಲಿ. ಯಾಕಂದ್ರೆ ನಿಜವಾದಂತ ಕಲಾವಿದ್ರೆ ಬೇಕು, ಅಲ್ಲಿ ಅವರೇ ಓಡಾಡ್ಬೇಕು, ಅವರೇ ಮಾಡ್ಬೇಕು. ಅದರಿಂದ ಈಗ ನೋಡಿ, ಯುದ್ಧದಿಂದಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ನಿಮ್ಗೆ ಸಹ ಗೊತ್ತಾಗಿರ್ಬೋದು, ಉಡುಪಿಯಲ್ಲಿ ಕಿದಿರಲ್ಲಿ ನಿನ್ನೆ ಹೋಟ್ಲು ಬಂದಂತೆ, ಗ್ಯಾಸ್ ಇಲ್ಲದೆ. ಬೆಂಗಳೂರಿನ ಹೋಟೆಲ್ಗಳೆಲ್ಲ ಮುಚ್ಚಿದೆ. ಮತ್ತೆ ನಾವು ಕಟ್ಟಿಗೆ ಒಲೆಯನ್ನ ಉಡಿಸ್ಬೇಕು ಅಂದ್ರೆ ನಾವು ಮತ್ತೆ ಮೊದಲಿನಲ್ಲಿ ಹೋಗ್ತಿದ್ವಿ. ಬೆಂಗಳೂರಿನಲ್ಲಿ ಕೆಲಸಕ್ಕಿರುವಂತಹ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಒಂದಷ್ಟು ಮಕ್ಕಳು ಈಗ ಮತ್ತೆ ಊರಿಗೆ ಒಂದು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲೇ ಹೇಳಿದ್ದಾರೆ, ಪುನರಪಿ ಜನರಂ ಪುನರಪಿ ಮರಣಂ ಅಂತ ಹೇಳ್ತಾ. ಅಥವಾ ಏನು ವೃತ್ತ ಇದೆಯಲ್ಲ, ನಾವು ಮತ್ತೆ ಹಿಂದುಗಡೆ ಆದಿಗೆ ಹೋಗ್ತಾ ಇದ್ದೇವೆ ಏನು. ಅದಕ್ಕೆ ತಕ್ಕವಾಗಿ ನಮ್ಮನ್ನ ನಾವು ಗಟ್ಟಿಯಾಗಿ ನಮ್ಮ ಅಸ್ತಿತ್ವವನ್ನು ಎಲ್ಲಿ ಕಾಣಬಹುದು ಅಂತ ಹೇಳಿ ನಾವು ಪ್ರಯತ್ನ ಪಡೋಣ. ಎಂತದೋ ಎಲ್ಲ ಸಾಧನೆಗಳನ್ನು ಮಾಡಿದವರು ನಮ್ಮಲ್ಲಿ ಇದ್ದಾರೆ. ವೇದಗಳ ಕಾಲದಿಂದ ಕೂಡ ನಮ್ಮ ಹೆಣ್ಮಕ್ಕಳ ಅಸ್ತಿತ್ವವನ್ನ ತೋರಿದಂತಹ ಸ್ಥಳ ನಮ್ಮದು. ಜಗತ್ತಿನಲ್ಲಿ ಮೊದಲಿನ ಜಡ್ಜಿ ಎಲ್ಲಿಂದ ಬಂದದು ಅಂತ ಹೇಳಿದ್ರೆ ನಮ್ಮಲ್ಲಿಂದ ಬಂದದು. ಯಾಕಂದ್ರೆ ಶಂಕರಾಚಾರ್ಯರು ವಾದಕ್ಕೆ ಹೋದಾಗ ಮಣ್ಣನ ಮಿಶ್ರ ಅವರ ಹೆಂಡತಿ ಭಾರತೀಯವರು ಜಡ್ಜಿ ಆಗಿ ಕೂತ್ರು. ಅದು ಜಗತ್ತಿನ ಮೊದಲ ಜಡ್ಜಿ ಯಾರಂದ್ರೆ ನಮ್ಮಲ್ಲೇ ಬಂದದ್ದು. ಅಂತ ಹೇಳ್ತಾರೆ. ಮೊನ್ನೆ ಒಬ್ರದ್ದು ಯಾರ್ದೋ ಒಂದು ಭಾಷಣ ಕೇಳ್ತಾ ಇದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಅಂತ ಮೊದಲು ತೋರಿಸಿದ್ದೆ ತಾಯಿ ಅಂತ. ಯಾಕಂದ್ರೆ ಮಗುವಿಗೆ ಏನು ಬೇಕು ಏನು ಬೇಡ, ನೀವು ಅಂದ್ರೆ ಯಾವ್ದೊಂದು ಗೂಗಲ್ ಅಲ್ಲಿ ಹೋಗಿ ನೀವು ಒಂದು ಹೋಟೆಲ್ ಬಗ್ಗೆ ಕೇಳಿದ್ರೆ ಒಂದಷ್ಟು ಹೋಟೆಲ್ ನ ಮಾಹಿತಿಗಳ ಬರುವಂತ ಇನ್ಫಾರ್ಮೇಶನ್ ನಿಮ್ಗೆ ಮಾಹಿತಿಗಳು ಸಿಗ್ತದೆ. ಅಥವಾ ನಿಮ್ಮ ಆಸಕ್ತಿ ಯಾವ ವಿಷಯ ಒಂದು ನೋಡಿದ್ರೆ ಸಾಕು, ಪುಂಕಾನು ಬರ್ತದೆ. ಇದಕ್ಕೆ ದೊಡ್ಡ
ಉದಾಹರಣೆ ಅಂದ್ರೆ ಅಮ್ಮ ಅಂತ. ಮಗುವಿಗೆ ಏನ್ ಬೇಕು ಆ ಮಗು ಹೇಳದೆ ಗೊತ್ತಾಗುದು ಯಾರಿಗೆ ಅಂದ್ರೆ ಅಮ್ಮನಿಗೆ. ನನ್ನ ಮಗುವಿಗೆ ಹಸಿವಾಗಿದೆ ಅಂತ ಗೊತ್ತಾಗುದು ಯಾರಿಗೆ? ಅಮ್ಮನಿಗೆ. ಅದರಿಂದ ಜಗತ್ತಲ್ಲಿ ಭಗವಂತ ಸೃಷ್ಟಿಸಿದ ಮೊದಲಿನ ಯಾರು ಅಂದ್ರೆ ನಾವು ಅಂತ ಹೇಳಿ. ಅಮ್ಮ ಅಂತ ಹೇಳಿದ್ರೆ ಹುಟ್ಟಿಯಿಂದ ಒಂದು ಹೆಣ್ಣು ಮಗು ಹುಟ್ಟಿದ ಕೂಡ ಅಮ್ಮ ಆಗಿರ್ತಾಳೆ. ನಾವು ತಂದೆ ಕೂಡ ಮಗಳನ್ನ ಅಮ್ಮ ಅಂತ ಕರೀತಾರೆ. ಯಾಕೆಂದ್ರೆ ಮಕ್ಕಳು ಆಟ ಆಡೋದು ನೋಡ್ಬೇಕು, ಮನೆ ಆಟ ಆಡೋದು. ಯಾಕೆ ಅಂತೇಳಿ ಆ ತಯಾರಿಸುದು ಸೃಷ್ಟಿ ಮಾಡುವ ಕ್ರಿಯೆ ಉಂಟಲ್ಲ, ಅದು ನಮ್ಗೆ ಬಂದಿರುದು. ಎಂತ ಜಗಜಟ್ಟಿ ಬೇಕಾದ್ರೆ ಹಾಗೆ ಇರ್ಬೋದು, ಎಂತ AI ಬರ್ಬೋದು. ತಾನು ಒಂದು ಮಗುವನ್ನ ಹೊಟ್ಟೆಲಿಟ್ಟು ಹೊತ್ತು ಹೆರ್ಲಿಕ್ಕೆ ಯಾವ ಗಂಡಿಗೂ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾವೇ ಬೇಕು. ಅದನ್ನು ನಮ್ಗೆ ಭಗವಂತ ಕೊಟ್ಟಿರುವಂತಹ ಅನುಗ್ರಹ ಅಂತ. ಇತ್ತೀಚೆಗೆ ನಾನು ಲಿಟ್ ಫೆಸ್ಟ್ ಅಲ್ಲಿ ಹೋದಾಗ ನಂಗೊಂದು ಪ್ರಶ್ನೆ ಕೇಳಿದ್ರು ಪಾರ್ವತಿಕ. ನೀವು ಜಾಸ್ತಿ ಆಯ್ತಮ್ಮ, ಕಲಾವಿದರಾಗಿ ಇರೋದ್ರಿಂದ ಸಿನಿಮಾದಲ್ಲಿ ನಿಮ್ಗೆ ಹೆಣ್ಣಾಗಿರೋದ್ರಿಂದಾಗಿ ಕಷ್ಟದ ಸನ್ನಿವೇಶಗಳು ಎದುರಾಗಿದೆಯಾ? ಬರಹಗಾರ್ತಿಯಾಗಿ ಕಲಾವಿದೆಯಾಗಿ ನಿಮ್ಗೆ ಅಂತದ್ದು ಅನುಭವ ಬಂದಿದೆಯಾ ಅಂತ. ಸಹಜ ಬಂದಿರ್ತದಲ್ವಾ. ಕಲಾವಿದೆ ಬೇಕಂತಿಲ್ಲ, ಎಲ್ಲಿ ಹೋದ್ರೂ ಬರ್ತದೆ. ನೀವು ಆಫೀಸಿಗೆ ಹೋಗಿ, ಗಂಡಿಗೆ ಹೋಗ ಹೆಣ್ಣಿಗಲ್ಲಿ ಕೆಲಸ ಮಾಡುವ ವ್ಯತ್ಯಾಸ ಇರ್ತದೆ. ಸಿನಿಮಾದಲ್ಲಿ ನಾನು ಹೇಳೋದಿದೆ, ಒಬ್ಬ ಗಂಡು ಸಿನಿಮಾದಲ್ಲಿ ಸಿಗರೇಟ್ ಸೇದುವಂತ ಒಂದು ದೃಶ್ಯ ಇದೆ ಅಂತ, ಅದನ್ನು ನೋಡುವಂತ ಪ್ರೇಕ್ಷಕರು ಎಷ್ಟು ಸುಲಭವಾಗಿ ಸ್ವೀಕರಿಸ್ತಾರೆ ಮತ್ತು ಅಲ್ಲಿಯ ಕಲಾವಿದರು ಸ್ವೀಕರಿಸ್ತಾರೆ, ಎಲ್ಲರೂ ಮಾಡ್ತಾರೆ. ಅದೇ ಒಂದು ಹೆಣ್ಣು ಆ ರೀತಿಯ ಒಂದು ದೃಶ್ಯವನ್ನು ಮಾಡ್ಬೇಕಂತ ಆ ಕಲಾವಿದಿಗೂ ಕಷ್ಟ ಮಾಡ್ಲಿಕ್ಕೆ. ಅಯ್ಯೋ ನನಗೆ ಈ ದೃಶ್ಯ ಮಾಡಿದ್ರೆ ಅಲ್ಲಿ ಸುತ್ತಲಿದ್ದವ್ರು ಎಷ್ಟು ನಿರ್ಬಿಡಿಯಾಗಿ ಮಾಡ್ತಾ ಇದ್ದಾಳೆ ಈ ದೃಶ್ಯವನ್ನು ಅಂತ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆ ರೀತಿ ಅಂತ ಬಹಳಷ್ಟು ವಿಷಯಗಳಿದೆ. ಸಾಹಿತ್ಯಕ್ಕೆ ಬಂದ್ರೆ ಗಂಡು ಸಾಹಿತ್ಯದಲ್ಲಿ ಬರುವಂತಹ ನೀವು ದೇಹದ ಬಗ್ಗೆ ವರ್ಣನೆ ಇರ್ಬೋದು, ಅಥವಾ ಬೇರೆ ವಿಷಯಗಳಿರ್ಬೋದು, ಸ್ವಂತದ ಅನುಭವಗಳ ಬಗ್ಗೆ ವರ್ಣನೆ ಇರ್ಬೋದು. ಗಂಡು ಬರೆದಂತ ಕಾದಂಬರಿ, ಕಥೆ, ಕವನ ಯಾವುದೇ ಇರ್ಬೋದು, ಅದ್ರಲ್ಲಿ ಬರೆದು ಎಷ್ಟು ಸುಲಭವಾಗಿ ನಾವು ಕೂಡ ಓದ್ತೇವೆ. ಅದು ಹೆಣ್ಣು ಆ ರೀತಿ ಬರೀಲಿಕ್ಕೆ ಆಗತ್ತಾ? ನಾವು ಎಷ್ಟು ಚಂದ ಮಾಡಿ ಅದನ್ನು ಯಾವ್ಯಾವ್ದ್ರದ್ದು ಒಳಗೆ ಅಡಗಿಸಿಟ್ಟು ಅದನ್ನು ಬರಿಬೇಕಾಗ್ತದೆ. ರೂಪಕ, ಪ್ರತಿಮೆ ಅಂತೆಲ್ಲ ಏನೆಲ್ಲ ಮಾಡ್ಕೊಂಡು ಕಷ್ಟ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಆದ್ರೆ ಅದರ ಒಳಗೂ ಒಂದು ಸೌಂದರ್ಯ ಇದೆ. ತಿರುಮಲೇಶ್ವರ ಒಂದು ಕವನ ಇದೆ, ರಾಜಬೀದಿ ಮತ್ತು ಕಿರುದಾರಿ ಅಂತ. ರಾಜಬೀದಿಯಲ್ಲಿ ಹೋದ್ರೆ ನಮ್ಗೆ ಗಮ್ಯ ಸಿಕ್ಕುದು ಸುಲಭ. ರಾಜಬೀದಿಯಲ್ಲಿ ಹೋಗ್ಲಿಕ್ಕೆ ಬೇಕಾದ ವಾಹನಗಳು ಸಿಗ್ತದೆ. ರಾಜಬೀದಿಯಲ್ಲಿ ಹೋಗ್ಲಿಕ್ಕೆ ಆ ವಾಹನಗಳ ನೀವು ಸುಖಾಸನ ಇರ್ತದೆ, ಅದರಲ್ಲಿ ನೀವು ಆರಾಮದಲ್ಲಿ ಕೂತ್ರೆ ಕೆಲವೇ ಗಳಿಗೆಯಲ್ಲಿ ಹೋಗ್ಬೋದು. ಆದ್ರೆ ಕಿರುದಾರಿಯಲ್ಲಿ ಪ್ರಯಾಣ ಕಷ್ಟ. ಯಾಕಂದ್ರೆ ಕಿರುದಾರಿಯಲ್ಲಿ ಹೋಗುವವರಿಗೆ ಕಲ್ಲು ಮುಳ್ಳು ಸಿಗ್ತದೆ, ಪರಿಚುತ್ತದೆ, ಕಾಲಿಗೆ ಗಾಯ ಆಗ್ತದೆ, ಎಲ್ಲವೂ ಆಗ್ತದೆ. ಆದ್ರೆ ಕಿರುದಾರಿಯಲ್ಲಿ ಹೋದಾಗ ನಿಮ್ಗೆ ಸಿಗುವಂತ ಅನುಭವ ಮತ್ತು ಅನುಭೂತಿ ಅದು ರಾಜಮಾರ್ಗದಲ್ಲಿ ಹೋದ್ರೆ ಸಿಗುದಿಲ್ಲ. ಅಲ್ಲಿ ಒಳ್ಳೆಯ ಗಾಳಿ ಇರ್ತದೆ, ಸಂಜೆಯ ತಂಪಿರ್ತದೆ, ಹಸಿರಿರ್ತದೆ, ಪರಿಸರವನ್ನ ನೋಡ್ಬೋದು. ಇದೆಲ್ಲವೂ ಕಿರುದಾರಿಯಲ್ಲಿ. ನಮ್ಮ ಮಹಿಳೆಯರ ದಾರಿ ಕಿರುದಾರಿಯ ಪ್ರಯಾಣ ಅದು. ಆದ್ರೆ ನಮ್ಗೆ ಮಾತ್ರ ಸಿಕ್ಕುವ ಅನುಭವ. ನಮ್ಗೆ ಸಿಕ್ಕುವಂತಹ, ನಮ್ಗೆ ಯಾವ್ದಾದ್ರು ಒಂದು ಚಾಲೆಂಜ್ ಬಂದಾಗ ಅದನ್ನ ನಾವು ನಿರ್ವಹಿಸುವ ರೀತಿ ನೋಡಿ ಗಂಡಸರಿಗೆ ಅದನ್ನು ಕೂಡ ಅವರಿಂದ ಆಗೋದಿಲ್ಲ. ಯಾಕಂದ್ರೆ ಪ್ರಕೃತಿ ಅದಕ್ಕೋಸ್ಕರ ಸೃಷ್ಟಿಯ ಏನು ಶಕ್ತಿಯನ್ನು ಕೊಟ್ಟಿರೋದು ಹೆಣ್ಣಿಗೆ. ನಮ್ಗೆ ಮಾತ್ರ ಕಿರುದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲವನ್ನ ನಿಭಾಯಿಸಿಕೊಂಡು, ಎಲ್ಲರನ್ನು ನಿಭಾಯಿಸಿಕೊಂಡು, ಆ ಸೌಂದರ್ಯವನ್ನ ಆಸ್ವಾದನೆ ಮಾಡಿಕೊಂಡು ಗಂಭೀರವನ್ನು ನಾವು ತಡವಾಗಿ ಆದ್ರೂ ತಲುಪ್ತೇವೆ. ಆ ತಲುಪುವಂತಹ ಹಠ ಮತ್ತು ಆತ್ಮವಿಶ್ವಾಸ ನಮ್ಗೆಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ, ಈ ಚಂದದ ಕಾರ್ಯಕ್ರಮ ಮತ್ತು ಚಂದದ ವೇದಿಕೆ ಮತ್ತಷ್ಟು ಅಭಿವೃದ್ಧಿವಂತ ಅಥವಾ ಚಂದದ ಇಲ್ಲಿನ ಕೃತಿಗಳು ಬರ್ತಾ ಮುಂದುವರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಪಾರ್ವತಿಕನಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಜೊತೆಗಿರುವಂತಹ ಇಲ್ಲಿ ಎದುರಿಗಿರುವಂತಹ ಎಲ್ಲರ ಸಹೋದರಿಯರಿಗೂ ಹಾಗೂ ತಾಯಿ ಮನಸ್ಸನ್ನು ಹೊಂದಿದಂತ ಎಲ್ಲ ಸಹೋದರರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದೇನೆ. ವಂದನೆಗಳು.